Okay, that to related allowance exempt. ಈಗ ಎಚ್ ಆರ್ ಇದ್ ನೋಡಿದ್ವಿ ಅಂಡ್ ಹಂಗ ಬೇರೆ ಬೇರೆ ಅಲೋನ್ಸಸ್ಗಳು ಅದಾವು ಅವ್ರದ್ದು ಎಷ್ಟು ಎಕ್ಸಮ್ಟ್ ಆಗ್ತೈತಿ ಅಂಡರ್ ಸೆಕ್ಷನ್ 10 ಕ್ಲಾಸ್ ಮಾಡು 14. ಓಕೆ ಎರಡು ಇದನ್ ಮಾಡ್ರಿ ಏನು ಎರಡು ಕಾಲಮ್ ಮಾಡ್ರಿ ಮೇಕ್ ಟು ಕಾಲಮ್ಸ್ make two columns make two columns make two columns okay first one make two columns first one types of allowances type of allowances type of allowance second one is amount exempt just amount exempt ಆಗ್ತದಂತೆ okay employee ಗೆ he is going to give some allowances ಕೊಡ್ತಾನೆ for his expenses for employees expenses okay ಅದ್ರೊಳಗೆ ಎಷ್ಟು amount expenses ಐತಿ already we have studied the HRA and we are having so many types of allowances also and we'll think about the allowances the first allowance ಯಾವ್ದು ನೋಡ್ರಿ ಬರ್ಕೋರಿ special compensatory allowance for hilly areas or high altitude high ಬರ್ಕೋರಿ ಕರೆಕ್ಟ್ ಆಗಿ high altitude high altitude allowance or climate allowance okay this is the special type of allowance will be given by the employer to employee ಯಾರಿಗೆ ಕೊಡ್ತಾರ ಎಂಪ್ಲಾಯಿಗೆ okay for working in a hilly areas ಅಂದ್ರ ದೊಡ್ಡ ದೊಡ್ಡ ಗುಡ್ಡದ ಮೇಲೆ ಅದು ವರ್ಕ್ ಮಾಡ್ತಿರ್ತಾರಲ್ಲ ಹಂಗಂದ್ರೆ ಏನು ಹಿಲ್ ಸ್ಟೇಷನ್ಸ್ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರ of course they will be employer is going to provide the special compensatory allowance high altitude like the Ladakh ದೊಳಗ okay and next Jammu and Kashmir ದೊಳಗ and next ಒಂದಿಷ್ಟು ಏರಿಯಾಸ್ ಇರ್ತಾವ ಅಲ್ಲಿ okay and next ಈಗ ಆರ್ಮಿದವ್ರಿಗೆ ಕೊಡ್ತಾರ ಆರ್ಮಿದವರಿಗೆ ಅವರಿಗೆ ಇದನ್ನ ಇರ್ತದಲ್ಲ ಯಾವ್ದು ಹೈ ಆಟಿಟ್ಯೂಡ್ ಏರಿಯಾಸ್ ಬರ್ತಾವಲ್ಲ ಜಮ್ಮು ಅಂಡ್ ಕಾಶ್ಮೀರದೊಳಗ ಅಂತಲ್ಲಿ ಏನಾರು ವರ್ಕ್ ಮಾಡಿದ್ರ ಅಫ್ಕೋರ್ಸ್ ಕ್ಲೈಮೇಟ್ ಓಕೆ ಸರಿಯಾಗಿ ಕ್ಲೈಮೇಟ್ ಇಲ್ಲಾರ್ದಲ್ಲಿ ವರ್ಕ್ ಮಾಡಿದ್ರ ದೇ ವಿಲ್ ಬಿ ಪ್ರೊವೈಡೆಡ್ ಸ್ಪೆಷಲ್ ಕಂಪನ್ಸೇಟರಿ ಅಲೌನ್ಸ್ ಆ ಕಂಪನ್ಸೇಟರಿ ಅಲೌನ್ಸ್ ಓಕೆ ಅದು ಎಕ್ಸಾಮ್ಟ್ ಎಲ್ಲಿ ತನ ಇಂದ ಆಗ್ತದಂತ ₹300 ದಿಂದ ಓಕೆ ₹7,000 ತನಾನು ಪರ್ ಮಂತ್ ನಾನು ಏನ್ ಮಾಡ್ಬೋದಂತ ನಾವು ವಿ ಕ್ಯಾನ್ ಎಕ್ಸಮ್ಟ್ ಇಟ್ ಎಲ್ಲಿಂದ ಎಲ್ಲೇ ಓಕೆ ₹300 ದಿಂದ ₹7,000 ತನಾನು ಏನ್ ಮಾಡ್ಬೋದು ಎಕ್ಸಮ್ಟ್ ಮಾಡ್ಬೋದು ಅಂದ್ರೆ ಮ್ಯಾಕ್ಸಿಮಮ್ 7,000 ತನಾನು ಏನ್ ಮಾಡ್ಬೋದು ವಿ ಕ್ಯಾನ್ ಎಕ್ಸಮ್ಟ್ ದ ಅಮೌಂಟ್ ಓಕೆ ಇಫ್ ದ ಎಂಪ್ಲಾಯರ್ ಹ್ಯಾಸ್ ಪ್ರೊವೈಡೆಡ್ ದ 8,000 then you are going to exempt the 7,000 taxable ಎಷ್ಟಾತು 1,000 understood ತಿಳಿತು yes or no ತಿಳಿಲಿಕತ್ತದ ಇಲ್ಲೋ special compensatory allowance for hilly areas of high altitude allowances for climate allowance okay then second one border areas border area allowance border area allowance or remote area allowance
remote area allowance or a difficult area allowance, difficult area allowance or disturbed area allowance or disturbed area allowance. Okay, employer ಏನ್ ಮಾಡ್ತಾನ, if the someone is working, employee is working in a border area ದಾಗ ಗೊತ್ತದ ನಿಮ್ಗೆ, ಈಗ ಜಮ್ಮು ಅಂಡ್ ಕಾಶ್ಮೀರ ಅಂಡ್ ಪಾಕಿಸ್ತಾನ್ ಬಾರ್ಡರ್ ಅದ, ಇಂಡಿಯಾ ಅಂಡ್ ಕಾಶ್ಮೀರದ್ದು. ಎಸ್ ಸರ್, ಯಾವತ್ತೂ ಈ ಬಾರ್ಡರ್ದೊಳಗೆ ಇರ್ತದ, ಈಗ BSNL ಆಫೀಸ್ ಅದ ಅಂತ ತಿಳ್ಕೊರಿ, ಎಲ್ಲೇ ಬಾರ್ಡರ್ದೊಳಗ BSNL ಆಫೀಸ್, ಇಲ್ಲಿ ಎಂಪ್ಲಾಯೀಸ್ ಗಳು ಇರ್ತಾರ, ಒಲ್ಲೆ ಅಂತಾರ ಅವ್ರಲ್ಲಿ ಮಾಡುದು, ಎದಕ್ ಒಲ್ಲೆ ಅಂತಾರ, ಆಲ್ವೇಸ್ ದೇ ಆರ್ ಹ್ಯಾವಿಂಗ್ ದ ಟೆನ್ಷನ್ ದೇ. ಎಸ್ ಸರ್, ಜಮ್ಮು ಅಂಡ್ ಕಾಶ್ಮೀರದಾಗ ಆಗಿರ್ಬೋದು, ಲಡಾಖ್ದೊಳಗ ಇರ್ಬೋದು. ಎಸ್ ಸರ್, ಎಲ್ಲಿ ಪಾಕಿಸ್ತಾನ್ ಜೋಡಿ ಎಲ್ಲೆಲ್ಲಿ ಬಾರ್ಡರ್ ಐತ್ಲಾ, ಚೀನಾ ಪಾಕಿಸ್ತಾನ್ ಜೋಡಿ ಎಲ್ಲೆಲ್ಲಿ ಬಾರ್ಡರ್ ಅದಲ್ಲ, ದೇ ಆರ್ ಹ್ಯಾವಿಂಗ್ ದ ಡಿಫಿಕಲ್ಟೀಸ್ ಟು ವರ್ಕ್ ದೇರ್. ಓಕೆ, ದೆನ್ BSNL ವರ್ಕ್ ಮಾಡ್ಬೋದು, ಡ್ರೈವರ್ಸ್ ಇರ್ಬೋದು, ಅಫ್ಕೋರ್ಸ್ ಎನಿ ಏರ್ಟೆಲ್ ದವರು, ವಾಟ್ ಎವರ್ ದ, ಅದಕ್ಕ ನೋಡ್ರಿ ನೀವು, ವಾಟ್ ಎವರ್ ದ ಪ್ರೈವೇಟ್ ಆಪರೇಟರ್ಸ್ ಅದರಲ್ಲ ಟೆಲಿಕಾಮ್, ದೇ ಆರ್ ನಾಟ್ ಹ್ಯಾವಿಂಗ್ ದ ಸರ್ವಿಸ್ ಇನ್ ದೋಸ್ ಏರಿಯಾಸ್. ಅಲ್ಲಿ ಸರ್ವಿಸ್ ಇಲ್ಲ ಅವ್ರದ್ದು, ಬಿಟ್ಟಾರ ಅವರು, ಅಲ್ಲಿ ಕೊಡುದಿಲ್ಲ ಅವರು, BSNL ದವರ ಕೊಡ್ತಾರ ಅಲ್ಲಿ. ಹಂಗ ಅಂತಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರಲ್ಲ ಅವ್ರು, ದೇ ಆರ್ ಗೋಯಿಂಗ್ ಟು ಬಿ ಪ್ರೊವೈಡೆಡ್ ವಿತ್ ಬಾರ್ಡರ್ ಏರಿಯಾ ಅಲೌನ್ಸ್. ರಿಮೋಟ್ ಏರಿಯಾ ಅಂದ್ರೆ ಅಫ್ಕೋರ್ಸ್ ಪೂರಾ ದೂರ ಇದ್ದದ್ದು, ಓಕೆ, ಅಂದ್ರೆ ಕನೆಕ್ಟಿವಿಟಿ ಇರ್ಲಾರ್ದು. ದೆನ್ ಅಫ್ಕೋರ್ಸ್ ಡಿಫಿಕಲ್ಟ್ ಏರಿಯಾಸ್ ಇರ್ತೈತಿ, ಓಕೆ, ಅಂಡ್ ಡಿಸ್ಟರ್ಬ್ಡ್ ಏರಿಯಾಸ್ ಇರ್ತಾವ, ಅಂದ್ರೆ ಸಿಕ್ಕಾಪಟ್ಟೆ ಏನ್ ಇರ್ತದ ಅಲ್ಲೇ ಗದ್ಲ ಇರ್ತದ. ಗದ್ಲ ಅಂದ್ರೆ ಹಂಗ ಗದ್ಲಲ್ಲ, ದೇ ಆರ್ ಹ್ಯಾವಿಂಗ್ ದ ಸಿವಿಲ್ ಡಿಸ್ಟರ್ಬೆನ್ಸ್ ಇರ್ತದೆ, ಅಂದ್ರೆ ಅಫ್ಕೋರ್ಸ್ ಏನು ದಂಗೆ ಅದು ಆಗ್ತಿರ್ತದ. ಅಂತ ಕೇಸಸ್ ಏನ್ ಮಾಡ್ತಾರ, ದೇ ಆರ್ ಗೋಯಿಂಗ್ ಟು ಬಿ ಪ್ರೊವೈಡೆಡ್ ವಿತ್ ಅಲೋನ್ಸ್ ದಟ್ ಈಸ್ ಕಾಲ್ಡ್ ಆಸ್ ಬಾರ್ಡರ್ ಏರಿಯಾ ಅಲೋನ್ಸ್. ಅದು ಎಕ್ಸಾಮ್ಟ್ ಎಲ್ಲಿ ತನ ಆಗ್ತದೆ, 200 ಪರ್ ಮಂತ್ ಇಂದ 200 ಪರ್ ಮಂತ್ ಇಂದ 1300 ಪರ್ ಮಂತ್ ಏನಾಗ್ತದ, ಎಕ್ಸಾಮ್ಟ್ ಆಗ್ತದೆ. ದಿಸ್ ವಿಲ್ ಬಿ ದ ಎಕ್ಸಾಮ್ಷನ್ ಅಮೌಂಟ್. ಅಂಡರ್ಸ್ಟೂಡ್? ಬರ್ಕೊಂಡ್ರಿ? ಬರ್ಕೊಂಡ್ರಿ? Okay, then the third one ನೋಡ್ರಿ, ಟ್ರೈಬಲ್ ಏರಿಯಾ. ಟ್ರೈಬಲ್ಸ್ ಅಂದ್ರೆ ಯಾರು, ಕಾಡು ಜನಾಂಗ. ಓಕೆ, ಟ್ರೈಬಲ್ ಏರಿಯಾ ಅಂಡ್ ಶೆಡ್ಯೂಲ್ ಏರಿಯಾ. ಓಕೆ, ದೆನ್ ಏಜೆನ್ಸಿ ಏರಿಯಾ. ಹಿಂಗ ಏರಿಯಾಸ್ ಇರ್ತಾವ, ಅಲ್ಲಿ ಏನಾರು ವರ್ಕ್ ಮಾಡಿದ್ರೆ ಅಫ್ಕೋರ್ಸ್ ದೇ ವಿಲ್ ಬಿ ಗಿವನ್, ಓಕೆ, 200 ಪರ್ ಮಂತ್ ಏನಾಗ್ತದ ಅಂತ ಎಕ್ಸಾಮ್ಟ್ ಆಗ್ತದೆ. ಎಷ್ಟು ಎಕ್ಸಾಮ್ಟ್ ಆಗ್ತದೆ, 200 ಪರ್ ಮಂತ್. ಬರ್ಕೋರಿ ಕರೆಕ್ಟ್ ಆಗಿ. 200 per month will be exempted. Okay. ತಿಳಿತು ಅಷ್ಟ್ರಿಗೂ ಪಕ್ಕ? ಓಕೆ, ದೆನ್ ನೆಕ್ಸ್ಟ್ ಫೋರ್ತ್ ಒನ್ ಬರ್ಕೋರಿ. ಥರ್ಡ್ ಬರ್ಕೊಂಡ್ರಿ? ಬರ್ಕೊಂಡ್ಮೇಲೆ ಹೇಳೋದ್ ಬರ್ರಿ ನನಗೆ. ಓಕೆ, ದೆನ್ ದ ಫೋರ್ತ್ ಒನ್ ಬರ್ಕೋರಿ. ಇಲ್ಲಿ ನೋಡ್ರಲೆ, ಎನಿ ಅಲೌನ್ಸ್ granted to an employee any allowance granted to an employee working in transport system
transport system for personal expenditure, for personal expenditure in course of duty ಯಾರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ದಾಗ ವರ್ಕ್ ಮಾಡ್ಲಿಕ್ಕೆ ಇಫ್ ಸಮೋನ್ ಈಸ್ ವರ್ಕಿಂಗ್ ಇನ್ ಅ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಗ ನೋಡ್ರಿ ಬಿಜಾಪುರ್ ಪುಣೆ ಬಸ್ ಅವ, ಬಿಜಾಪುರ್ ಮುಂಬೈ ಬಸ್ ಅವ, ಕರೆಕ್ಟಾ? ಈ ಬಿಜಾಪುರದಿಂದ ಮುಂಬೈಕ್ ಹೋಗ್ತಾರ, ಮುಂಬೈದಿಂದ ಮತ್ ಏನ್ ಮಾಡ್ತಾರ ಬಿಜಾಪುರ್ಕ್ ಬರ್ತಾರ. ಬಟ್ ಈ ಬಿಜಾಪುರ್ಕಿಂತ ಮುಂಬೈಕ್ ಹೋಗೋ ಮುಂದಾಗ ಅವ್ರಿಗೆ ಊಟದ ವ್ಯವಸ್ಥೆ ಬೇಕು, ರಾತ್ರಿ ಇರ್ಲಿಕ್ ಬೇಕು. ಎಸ್ ಆರ್ ನೋ? ಅಲ್ಲಿ ಮುಂಬೈದೊಳಗ ಅವ್ರಿಗೆ ಊಟಕ್ ಬೇಕು, ಹೊಳ್ಳಿ ಬರೋ ಮುಂದಾಗ ಊಟಕ್ ಬೇಕು. ಇದಕ್ಕಂತ ಹೇಳಿ ಏನ್ ಮಾಡ್ತಿರ್ತಾರೆ, KSRTC ದವರು ಅವರಿಗೆ ಅಲೌನ್ಸಸ್ ಅಂತ ಕೊಡ್ತಿರ್ತಾರೆ. ಓಕೆ, ಫಾರ್ ಟ್ರಾನ್ಸ್ಪೋರ್ಟ್. ಓಕೆ, ದೆನ್ ಇವನ್ ಇನ್ ದ ಕೇಸ್ ಆಫ್ ದ ಸಿ, ಓಕೆ, ಸಿ ಟ್ರಾನ್ಸ್ಪೋರ್ಟ್ ಇರ್ಬೋದು. ಅಫ್ಕೋರ್ಸ್ ವೆಸಲ್ಸ್ ಇರ್ತಾವಲ್ಲ, ಅಂದ್ರೆ ಹಡಗುಗಳು ಈ ದೇಶದಿಂದ ಆ ದೇಶಕ್ಕೆ ಹೋಗೋದಿರ್ತದ. ಅಫ್ಕೋರ್ಸ್ ಅಲ್ಲಿ ಇರ್ಲಿಕ್ಕೆ ಅವ್ರ ಪರ್ಸನಲ್ ಎಕ್ಸ್ಪೆಂಡಿಚರ್ಗೆ ಅಂತೇಳಿ ಒಂದಿಷ್ಟು ಖರ್ಚು ಕೊಟ್ಟಿರ್ತಾರ. ಓಕೆ, ದಟ್ ಈಸ್ ಕಾಲ್ಡ್ ಆಸ್, ಅಂತಾವ್ ಏನಾರ ಅಲೌನ್ಸಸ್ ಕೊಟ್ಟಿದ್ರಂದ್ರ ದೆನ್ ಏನ್ ಮಾಡ್ತಾರ, ಅವನ್ನ ಎಕ್ಸಮ್ಟ್ ಎಂತ 70% ಅಲೌನ್ಸ್ ಎಕ್ಸಮ್ಟ್ ಆಗ್ತದಂತ. 70% ಅಲೌನ್ಸ್ ಎಕ್ಸಮ್ಟ್ ಆಗ್ತದೆ. ಮ್ಯಾಕ್ಸಿಮಮ್ ಎಷ್ಟಾಗಬೇಕು, 10,000 ಪರ್ ಮಂತ್. ಎಷ್ಟು? ಮ್ಯಾಕ್ಸಿಮಮ್ 10,000 ಪರ್ ಮಂತ್. ಓಕೆ, 70% ಅಲೌನ್ಸ್ ಎಕ್ಸಮ್ಟ್ ಆಗ್ತದೆ. that should be compared to the maximum 10,000 per month. ಓಕೆ, ಈಗ ಒಂದ್ 2 ಲಕ್ಷ ರೂಪಾಯಿ ಎಕ್ಸ್ಪೆನ್ಸಸ್ ಆಗೈತೆ ಅಂತ ತಿಳ್ಕೊರಿ, 70% ಎಷ್ಟ್ ಆಗ್ತದೆ ನೋಡ್ರಿ. ಓಕೆ, ಅದ್ರ ಮೇಲೆ 10% ಏನಾಗ್ಬೇಕು, ಓಕೆ, ಅದು ಮ್ಯಾಕ್ಸಿಮಮ್ ಎಷ್ಟ್ ಆಗಿರ್ಬೇಕು, ಅದು 10,000 ಆಗಿರ್ಬೇಕು. ಮ್ಯಾಕ್ಸಿಮಮ್ ಎಷ್ಟು? 10,000, ಬಟ್ 70%, ಬಟ್ ಮ್ಯಾಕ್ಸಿಮಮ್ ವಿಲ್ ಬಿ 10,000. Any confusion, dear students, relating to this? Is related inner confusions adavana? Illa? Shall we move to the fifth one? Okay, ಬರ್ಕೋರಿ fifth one. ಇದು ಬಹಳ ಇಂಪಾರ್ಟೆಂಟ್. ಇದು children's education allowance. Children's education allowance ಇದು ಬಹಳ ಇಂಪಾರ್ಟೆಂಟ್ ಬರ್ತದ. ಎಲ್ಲಾ ಇದ್ರೊಳಗದು ಇಂಪಾರ್ಟೆಂಟ್ ಅದ. ಏನದ ನೋಡ್ರಿ, ಚಿಲ್ಡ್ರನ್ಸ್ ಎಜುಕೇಶನ್ ಅಲೌನ್ಸ್ ₹100 ಪರ್ ಮಂತ್. ಒಂದು ತಿಂಗಳಿಗೆ ₹100 ಅಂತ, ಅಪ್ ಟು ಮ್ಯಾಕ್ಸಿಮಮ್ 2 ಚಿಲ್ಡ್ರನ್. ಇಬ್ರು ಮಕ್ಕಳಿಗೆ ಅಷ್ಟ. 3 ಮಕ್ಕಳಿದ್ರೆ ಕೊಡುದಿಲ್ಲ education allowance. They are not going to give the education allowance if you are having the 3 children. Okay, 3 children ಅಂದ್ರೆ ಬಟ್ ಇಬ್ರಿಗೆ ಕೊಡ್ತಾರ. 3 ಮಂದಿ ಇದ್ರ ಅಂತಿಕೋ, ಅದ್ರೊಳಗೆ ಇಬ್ರಿಗೆ ಕೊಡ್ತಾರ. 4 ಮಂದಿ ಇದ್ರೆ ಇಬ್ರಿಗೆ ಕೊಡ್ತಾರ. ಒಬ್ಬ ಇದ್ನಂದ್ರೆ ಒಬ್ಬಗೆ ಕೊಡ್ತಾರ. ತೀತು ಮ್ಯಾಕ್ಸಿಮಮ್ ಎಷ್ಟು? ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್? ಎಷ್ಟು ಮಂದಿ ಕೊಡ್ತಾರ? ಇಬ್ರಿಗೆ ಅಷ್ಟ. ಓಕೆ, 2 ಮಕ್ಕಳಿಗೆ ಅಷ್ಟ ಏನ್ ಮಾಡ್ತಾರ, ದೇ ಆರ್ ಗೋಯಿಂಗ್ ಟು ಗಿವ್ ದ ಎಕ್ಸಂಪ್ಷನ್. ಓಕೆ, ₹100. ಅಂದ್ರೆ ಹೆಂಗಪ್ಪ ಅಂದ್ರ, ಈಗ ನೋಡ್ರಿ, employer has given 200 per month as a education allowance to 2 children. ಇಬ್ರು ಮಕ್ಕಳಿಗೆ ಕೊಟ್ಟಾನ. ಹಂಗಂದ್ರೆ ಎಷ್ಟಾತು ಅಲೌನ್ಸ್ ಕೊಟ್ಟದ್ದು? ಎಜುಕೇಶನ್ ಅಲೌನ್ಸ್ ಕೊಟ್ಟದ್ದು ಎಷ್ಟಾತು? ಎಜುಕೇಶನ್ ಅಲೌನ್ಸ್ ಎಷ್ಟಾಗ್ಯದ? 200 into 2, ಇಬ್ರು ಮಕ್ಕಳಿಗೆ into 12 ಎಷ್ಟಾಗ್ತತಿ? 4,800 ಆಗ್ತದ? ಎಸ್ ಆರ್ ನೋ? ಎಷ್ಟಾಗ್ತದ? 200 into 2, ಇಬ್ರು ಮಕ್ಕಳಿಗೆ ಕೊಟ್ಟಾನಂತ ₹200. ಓಕೆ, 4,800 ಆಯ್ತು. ಓಕೆ, ಇದ್ರೊಳಗ ಎಕ್ಸಂಪ್ಷನ್ ಹೆಂಗಪ್ಪ? ಬಾ ಸಿಂಪಲ್. ಎಕ್ಸಂಪ್ಷನ್ ಹೆಂಗ್ ಕೊಡ್ತೀರಿ? ಎಕ್ಸಂಪ್ಷನ್ ಎಷ್ಟದ? ₹100 ಎಕ್ಸಂಪ್ಷನ್. 100 into 2 into 12 ಅಂದ್ರೆ ಎಷ್ಟು? 2,400 ಎಕ್ಸಂಪ್ಟ್ ಆಯ್ತು. 2,400 ಏನಾಯ್ತು? ಟ್ಯಾಕ್ಸೇಬಲ್ ಆಯ್ತು. ಹೌದಾ ಇಲ್ಲ? ಎಸ್ ಆರ್ ನೋ?
ತೀತೋ ಇಲ್ಲೋ 4800 ಆಕ್ಚುअल ಅದ್ರೊಳಗೆ ಎಕ್ಸಂಪ್ಷನ್ ಎಷ್ಟು ಬಂದದ 100 rupees per month ಅದು ಇಬ್ಬರು ಮಕ್ಕಳಿಗೆ ಇಲ್ಲಿ ಇಬ್ಬರು ಮಕ್ಕಳಿದ್ರೆ ಇಲ್ಲಿ ಇಬ್ಬರು ಮಕ್ಕಳಿಗೆ ಒಬ್ಬವ ಇದ್ದಂದ್ರೆ ಒಬ್ಬವ ಹೌದಾ ಇಲ್ಲ ಓಕೆ ಅದೇ ಮೂರು ಮಕ್ಕಳಿದ್ದು ಅಂದ್ರ ಮೂರು ಮಕ್ಕಳಿಗೂ ಕೊಟ್ಟಾನಂತವ ಏನ್ ಕೊಟ್ಟಾನಂತ ಮೂರು ಮಕ್ಕಳಿಗೂ ಎಜುಕೇಶನ್ ಅಲೌನ್ಸ್ ಕೊಟ್ಟಾನಂತ ದ ಎಂಪ್ಲಾಯರ್ ಹ್ಯಾಸ್ ಗಿವನ್ ದ ಎಜುಕೇಶನ್ ಅಲೌನ್ಸ್ ಫಾರ್ ಆಲ್ ದ ಚಿಲ್ಡ್ರನ್ಸ್ ಎಷ್ಟಾತು ಆಕ್ಚುअल ಅಲೌನ್ಸ್ ಎಷ್ಟಾತು 200 into 3 into 12 200 into 3 into 12 ಎಷ್ಟಾಗ್ತದೆ ಏ 200 into 3 into 12 7200 ಆಗ್ತದೆ ಕರೆಕ್ಟಾ 4800 plus 2400 ಬಟ್ ಎಕ್ಸಂಪ್ಷನ್ ಇಬ್ರು ಮಕ್ಕಳಿಗೆ ಕೊಡಂಗಿಲ್ಲ ಇಬ್ಬರಿಗೆ ಅಷ್ಟೇ ಮೂರು ಮಕ್ಕಳಿಗೆ ಕೊಡಂಗಿಲ್ಲ ಇಬ್ಬರಿಗೆ ಅಷ್ಟೇ ಓಕೆ 100 into 2 into 12 2400 then what will be the taxable education allowance ಎಷ್ಟಾಗ್ತದೆ ನೋಡ್ರಿ ಎಷ್ಟಾಗ್ತದ taxable education allowance 4800 T2 children's education allowance ಗೊತ್ತಾತು yes or no dear students ತಿಳಿತು ಪಕ್ಕ children's education allowance ಬಾಳ ಇಂಪಾರ್ಟೆಂಟ್ ಆಯ್ತು ಬಾಳ ಇಂಪಾರ್ಟೆಂಟ್ ಅದ ಇದು okay now we'll move to the next thing that to related to the children only ಮಕ್ಕಳಿಗೆ ರಿಲೇಟೆಡ್ ಅದ that is hostel allowance ನೀವೇನಾರ ಹಾಸ್ಟೆಲ್ದಾಗ ಇಟ್ಟಿದ್ರಿ ನಿಮ್ ಮಕ್ಕಳನ್ನ ಓಕೆ ನೀವ್ ಎಷ್ಟ್ ಬೇಕಾದಷ್ಟು ಕೊಟ್ಟು ಇಡಬಹುದು ಓಕೆ ಅಂಡ್ ಅವಾಗ ಏನಾರ ಹಾಸ್ಟೆಲ್ ಖರ್ಚಿಗೆ ಅಂತ ಹೇಳಿ ಏನಾರ ಎಂಪ್ಲಾಯರ್ ನಿಮ್ಗೆ ಅಮೌಂಟ್ ಕೊಟ್ಟ ಓಕೆ ನಿಮ್ಗೆ ಏನಾರ ಅಮೌಂಟ್ ಕೊಟ್ಟ ದೆನ್ ಅದ್ರೊಳಗೆ ಏನ್ ಎಕ್ಸಂಪ್ಷನ್ ಆಗ್ತದೆ ನೋಡ್ರಿ 6th one ನೋಡ್ರಿ ಅಲೌನ್ಸ್ ಗ್ರಾಂಟೆಡ್ allowance granted to meet hostel allowance for child for employees child ನಿಮ್ಮ ಅವ್ರ ಮಕ್ಕಳನ್ನ ದೆನ್ ಇಲ್ಲಿ ಹೆಂಗಾಗ್ತದೆ ನೋಡ್ರಿ 300 per month ಇಲ್ಲಿ ಆದ್ರೂ ಇಬ್ರು ಮಕ್ಕಳಿಗೆ ಮ್ಯಾಕ್ಸಿಮಮ್ 2 child understood ಎಷ್ಟು ಎಕ್ಸಮ್ಟ್ ಆಗ್ತದೆ 300 per month that to maximum 2 child any confusion ಏನಾರ ಕನ್ಫ್ಯೂಷನ್ ಅದ ಇದ್ರೊಳಗ okay the first one is compensatory highly active allowances 2600 ಬಂತು okay next compensatory modified field allowances 1000 transport allowances granted to the physically disabled employees for the okay purpose of office and residential transport 3200 okay then last one is there last one more is there that is the 10th one okay 10th one ಏನದ ನೋಡ್ರಿ what will be the 10th one ಬರ್ಕೋರಿ underground allowances underworld ಅಲ್ಲ ಮತ್ತ underground allowance granted to an employee working in underground mines
ಮೈಂಡ್ಸ್ ಅದು ಇರ್ತಾ ಗೊತ್ತನ ವರ್ಕಿಂಗ್ ಈಗ KGF ನಾಗ ತೋರ್ಸ್ಯಾರಲ್ಲ ನಿಮ್ಗೆ KGF ಮೂವಿ ಒಳಗ ಓಕೆ ಪೂರಾ ಅಂಡರ್ ಗ್ರೌಂಡ್ ನಾಗ ಹೋಗಿ ಇದನ್ನ ಮಾಡ್ಬೇಕಾಗ್ತದ ಹಂಗ ಹಟ್ಟಿ ಚಿನ್ನದ ಗಣಿ ಅದಾವು ದೇರ್ ಆರ್ ಸೋ ಮೆನಿ ಮೈಂಡ್ಸ್ ವಿ ಆರ್ ಹ್ಯಾವಿಂಗ್ ಇನ್ ದ ನಾರ್ತ್ ಓಕೆ ನಾರ್ತ್ ಒಳಗ ನಾರ್ತ್ ಸೌತ್ ಇದ್ರೊಳಗ ಅಸ್ಸಾಂ ಕಡೆ ಅದು ಎಲ್ಲಾ ಮೈಂಡ್ಸ್ ಅದಾವು ಈ ಕಡೆ ಮೈಂಡ್ಸ್ ಅವ ಹಂಗೇನಾರ ಅಂಡರ್ ಗ್ರೌಂಡ್ ನಾಗ ಯಾರು ವರ್ಕ್ ಮಾಡ್ತಿದ್ರ ಅಂದ್ರ ಅವ್ರಿಗೆ ಏನ್ ಮಾಡ್ತಾರ ಎಕ್ಸ್ಟ್ರಾ 800 ಪರ್ ಮಂತ್ ಏನಾಗ್ತದ ಎಕ್ಸಾಮ್ಟ್ ಆಗ್ತದೆ 800 ಪರ್ ಮಂತ್ ಏನಾಗ್ತದೆ ಎಕ್ಸಾಮ್ಟ್ ಆಗ್ತದೆ ಎನಿ ಕನ್ಫ್ಯೂಷನ್ ತಿಳಿತು ಪಕ್ಕ ವಾಟ್ ಎಕ್ಸಾಕ್ಟ್ಲಿ ದ ಅಲೌನ್ಸಸ್ ಯಾವ್ಯಾವ ಅಲೌನ್ಸ್ ಎಕ್ಸಾಮ್ಟ್ ಆಗ್ತಾವು ಯಾವ್ಯಾವ ಅಲೌನ್ಸ್ ಇದನ್ನ ಆಗ್ತಾವ ಅಂತೇಳಿ ಇದು ಅಂಡರ್ ಸೆಕ್ಷನ್ 10 ಕ್ಲಾಸ್ 14A 14 ದೊಳಗ ಇದು ತಿಳಿತು ಇಲ್ರೋ okay now I will give you the simple example of that okay ignore kar Mr. Yamaraj Yamaraj is working in KGF mines and he is getting following allowances. First one, okay. Underground allowance. ಎಷ್ಟು 2000 per month ಕೊಡ್ಲಿಕ್ಕೆ okay then education allowance okay ಒಬ್ಬ ಮಗ ಇದಾನಂತ ಮಗ ಏನು ಒಬ್ಬನೇ ಇದಾನಂತ okay ಎಷ್ಟು ಕೊಡ್ಲಿಕ್ಕೆ 300 per month ಕೊಡ್ಲಿಕ್ಕೆ how much 300 per month education for one child ಒಬ್ಬನ ಮಗ ಇದಾನಂತ then hostel allowance 600 per month ಕೊಡ್ಲಿಕ್ಕೆ okay ಮತ್ತು ಒಬ್ಬನ ಚೈಲ್ಡ್ ಅಲ್ಲ ಇಲ್ಲಿ okay then ಈಗ ಏನಂತ ನಾವು calculate taxable allowances okay how to calculate the taxable allowance first one KGF mind work ಮಾಡಾತನಂತೆ underground allowance ಎಷ್ಟು actual ಕೊಟ್ಟದ್ದು 2000 into 12 ಎಷ್ಟಾಗ್ತದೆ 2000 into 12 24,000 ಕರೆಕ್ಟಾ ಇದ್ರೊಳಗ ಲೆಸ್ exempt ಎಷ್ಟೈತ್ ನೋಡ್ರಿ 800 into 12 yes or no 800 into 12 ಇಲ್ಲ underground allowance exempt ಎಷ್ಟದ 800 into 12 yes or no okay then 800 into 12 ಎಷ್ಟಾಗ್ತದೆ 9600 then taxable ಎಷ್ಟಾತು underground allowance 24,000 minus 9,600 ಎಷ್ಟಾಗ್ತದೆ 14,400 this will be the taxable then what about the second one education allowance education allowance ಎಷ್ಟದ 300 ಕೊಟ್ಟಾರ into 1 into 12 ಎಷ್ಟಾತು what will be the okay 300 into 1 into 12 ಎಷ್ಟಾತು
3600. ಓಕೆ ದೆನ್ ಎಕ್ಸಾಮ್ ಟೆಸ್ಟ್ ಆಗ್ತದ ಎಕ್ಸಾಮ್ ಟೆಸ್ಟ್ ಆಗ್ತದ 100 rupees ಇಂಟು ಒಣ್ಣೆಲ ಒಂದೇ ಮಗ ಇಂಟು 12 ಎಷ್ಟು 1200 ರೂಪಾಯಿ ಎಕ್ಸಾಮ್ ಆಗ್ತದೆ ಎಷ್ಟಾತ್ ನೋಡ್ರಿ ಎಕ್ಸಾಮ್ ಫುಲ್ ಟ್ಯಾಕ್ಸೇಬಲ್ ಎಷ್ಟಾಗ್ತದೆ ನೋಡ್ರಿ ಟ್ಯಾಕ್ಸೇಬಲ್ ಎಷ್ಟಾಗ್ತದ 2400 ಕರೆಕ್ಟಾ ಹೌದು ಓಕೆ ದೆನ್ ಹಾಸ್ಟೆಲ್ ಅಲೌನ್ಸ್ ಹೆಂಗಾಗ್ತದೆ ನೋಡ್ರಿ ಹಾಸ್ಟೆಲ್ ಅಲೌನ್ಸ್ ಟ್ಯಾಕ್ಸೇಬಲ್ ಎಷ್ಟಾಗ್ತದೆ ನೋಡ್ರಿ ಕ್ಯಾಲ್ಕುಲೇಟ್ ಮಾಡ್ರಿ ಹಾಸ್ಟೆಲ್ ಅಲೌನ್ಸ್ ಟ್ಯಾಕ್ಸೇಬಲ್ ಎಷ್ಟಾಗ್ತದ ಹಾಸ್ಟೆಲ್ ಅಲೌನ್ಸ್ 600 into 1 into 12 ಎಷ್ಟಾಗ್ತದ 600 into 1 into 12 600 into 1 into 12 7200 ಕರೆಕ್ಟಾ ಎಕ್ಸಾಮ್ ಟೆಸ್ಟ್ ಆಗ್ತದ 300 into 1 into 12 ಎಷ್ಟಾತು 3600 ಓಕೆ ದೆನ್ ಟ್ಯಾಕ್ಸೇಬಲ್ ಎಷ್ಟಾಗ್ತದೆ ನೋಡ್ರಿ ದ ಸೇಮ್ 3600 ಕರೆಕ್ಟಾ ಎಸ್ ಆರ್ ನೋ ಪಕ್ಕಾ ತಿಳಿತು ಹೌ ಟು ಕ್ಯಾಲ್ಕುಲೇಟ್ ದ ಅಲೌನ್ಸ್ ಟ್ಯಾಕ್ಸೇಬಲ್ ಅಲೌನ್ಸ್ ಅಂತಂದೇಳಿ ಎನಿ ಕನ್ಫ್ಯೂಷನ್ ರಿಲೇಟಿಂಗ್ ಟು ದಿಸ್